ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯುವತಿಯರೇ, ಮದುವೆ ಆಗಬೇಕಾ? ಈ ಸ್ಟೋರಿಯನ್ನ ಮಿಸ್ ಮಾಡಬೇಡಿ. ನೋಡಿ, ಸಾಹುಕಾರ ಸುರಸುಂದರಾಂಗ ಹುಡುಗ ನಿಮಗೆ ಬೇಕಾ? shaadi.com ನಲ್ಲಿ ಹುಡುಗನನ್ನ ನೋಡ್ತಾ ಇದ್ರೆ ಸ್ವಲ್ಪ ಈ ಸ್ಟೋರಿಯನ್ನ ನೋಡಿ. ಬೆಂಗಳೂರಿನ ಹುಡುಗಿಗೆ ಮೈಸೂರಿನ ಹುಡುಗ ಮಾಡಿದ್ದೇನು ಗೊತ್ತಾ? ಮದುವೆ ಫಿಕ್ಸ್ ಮಾಡಿದ್ದ ಉದ್ಯಮಿ ಕುಟುಂಬಕ್ಕೆ ಆಗಿದ್ದೇನು ಗೊತ್ತಾ? ಅದ್ಧೂರಿ ನಿಶ್ಚಿತಾರ್ಥದ ಬಳಿಕ ಎಲ್ಲವೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. shaadi.com ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಸುದ್ದಿ. ಯುವತಿಯರೇ, ನೀವು ಮದುವೆ ಆಗಬೇಕಾ? ಹಾಗಾದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡಬೇಡಿ. ಸಾಹುಕಾರ ಸುರಸುಂದರಾಂಗ ಹುಡುಗ ನಿಮಗೇನಾದ್ರೂ ಬೇಕಾ? shaadi.com ನಲ್ಲಿ ಹುಡುಗನನ್ನ ನೋಡ್ತಾ ಇದ್ರೆ ಸ್ವಲ್ಪ ಇಲ್ಲಿ ನೋಡಿ. ಬೆಂಗಳೂರಿನ ಹುಡುಗಿಗೆ ಮೈಸೂರಿನ ಹುಡುಗ ಏನ್ ಮಾಡಿದಾನೆ ಗೊತ್ತಾ? ಮದುವೆ ಫಿಕ್ಸ್ ಮಾಡಿದ್ದ ಉದ್ಯಮಿ ಕುಟುಂಬಕ್ಕೆ ಏನಾಗಿದೆ ಗೊತ್ತಾ? ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡಿದ ಬಳಿಕ ಎಲ್ಲವೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇದು shaadi.com ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಸುದ್ದಿ. shaadi.com ನಲ್ಲಿ ಸಿಕ್ಕ ಹುಡುಗನಿಂದ ಮಹಾ ಮೋಸ ನಡೆದಿದೆ. ನಾನು ಜಡ್ಜ್ ಪರೀಕ್ಷೆ ಬರ್ದಿದ್ದೀನಿ, ಜಡ್ಜ್ ಆಗ್ತೀನಿ ಅಂತ ಧೋಖಾ ಕೊಟ್ಟಿದ್ದಾನೆ ಯುವಕ. shaadi.com ನಲ್ಲಿ ಸುಳ್ಳು ಪ್ರೊಫೈಲ್ ಅನ್ನ ಅಪ್ಲೋಡ್ ಮಾಡಿ ವಂಚಿಸಿದ್ದಾನೆ. ಪ್ರದೀಪ್ ಸೊಲೋಮನ್ ಹೆಸರಲ್ಲಿ ಒಂದು ಫೇಕ್ ಪ್ರೊಫೈಲ್ ಅಪ್ಲೋಡ್ ಆಗಿತ್ತು. PhD ಪದವಿ ಮಾಡಿದ್ದೀನಿ, ನಾನ್ ಜಡ್ಜ್ ಆಗ್ತೀನಿ ಅಂತ ನಂಬಿಸಿದ್ದ ಕಿಲಾಡಿ. ಪ್ರೊಫೈಲ್ ನೋಡಿ ಬೆಂಗಳೂರಿನ ಉದ್ಯಮಿಯ ಕುಟುಂಬ ಆತನನ್ನ ಕಾಂಟ್ಯಾಕ್ಟ್ ಮಾಡಿತ್ತೆ. ಬೆಂಗಳೂರಿನ ಉದ್ಯಮಿ ಪುತ್ರಿ ಮೈಸೂರು ಮೂಲದ ಪ್ರದೀಪ್ ಮದುವೆಗೆ ಒಪ್ಪಿರ್ತಾರೆ. ಮೈಸೂರಿನ DTS ರಾವ್ ಲೇಔಟ್ ನಲ್ಲಿರುವಂತ ಐಷಾರಾಮಿ ಮನೆಯನ್ನ ಬಾಡಿಗೆಗೆ ಪಡೆದಿರ್ತಾನೆ ಈತ ಪ್ರದೀಪ್ ಅನ್ನುವಂತ ವ್ಯಕ್ತಿ. ಮೈಸೂರಲ್ಲಿ 3 ಎಕರೆ ಜಮೀನಿದೆ, ಐಷಾರಾಮಿ ಮನೆ ಇದೆ ಅಂತ ನಂಬಿಸಿರ್ತಾನೆ ಕಿಲಾಡಿ ಪ್ರದೀಪ್ ಮಾತನ್ನ ನಂಬಿ ಕಳೆದ ಫೆಬ್ರವರಿ 8ನೇ ತಾರೀಕು ಬೆಂಗಳೂರಲ್ಲಿ ನಿಶ್ಚಿತಾರ್ಥ ಮಾಡಿರ್ತಾರೆ. ಅಳಿಯನಿಗೆ ಡೈಮಂಡ್ ರಿಂಗ್ ಅನ್ನು ಕೊಟ್ಟು ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಕೂಡ ಮಾಡಿಸಿರ್ತಾರೆ. ಎಂಗೇಜ್ಮೆಂಟ್ ಆದ ಬಳಿಕ ಅಸಲಿ ಆಟವನ್ನ ಈ ವಂಚಕ ಪ್ರದೀಪ್ ಶುರು ಮಾಡ್ತಾನೆ. ಬೆಂಗಳೂರಲ್ಲಿ ಸ್ವಂತ ಮನೆ, ಫಾರ್ಚುನರ್ ಕಾರು, 1 kg ಚಿನ್ನಕ್ಕೆ ಡಿಮ್ಯಾಂಡ್ ಇಡ್ತಾನೆ. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮದುವೆ ಮಾಡಬೇಕು, ಮೈಸೂರಿನ ಸ್ಟಾರ್ ಹೋಟೆಲ್ ನಲ್ಲಿ ರಿಸೆಪ್ಷನ್ ಆಗಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾನೆ. ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ಎಲ್ಲದಕ್ಕೂ ಉದ್ಯಮಿ ಓಕೆ ಅಂತ ಅಂದಿದ್ರು. ಮದುವೆಗೂ ಮುನ್ನವೇ 60 ಲಕ್ಷಕ್ಕೂ ಅಧಿಕ ಹಣವನ್ನ ಖರ್ಚು ಮಾಡಿದ್ದಾರೆ ಈ ಕುಟುಂಬ. ಮದುವೆ ಆಮಂತ್ರಣ ಪತ್ರಿಕೆಯನ್ನ ಹಂಚುವಂತ ವೇಳೆ ಈತನ ಅಸಲಿ ಬಂಡವಾಳ ಬಯಲಾಗಿದೆ. ಎಲ್ಲಾ ಸಿದ್ಧತೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಉದ್ಯಮಿ ಮನೆಗೆ ಬಂದು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಇಮ್ರಾನ್. ಮೈಸೂರು ಮೂಲದ ಇಮ್ರಾನ್ ಎಂಬಾತನಿಂದ ಸತ್ಯ ಅನಾವರಣ ಆಗಿದೆ. ಪ್ರದೀಪ್ ವಂಚನೆಯ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಇದೀಗ ಆಡುಗೋಡಿ ಠಾಣೆಗೆ ದೂರನ್ನ ನೀಡಲಾಗಿದೆ. ಪೊಲೀಸರಿಂದ ಸದ್ಯ ಆರೋಪಿ ಪ್ರದೀಪ್ ಹಾಗೂ ಆತನ ತಾಯಿ ಕಲಾವತಿ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ, shaadi.com ಮತ್ತೊಂದು .com ಏನೇನೋ ಇರ್ತಾವಲ್ಲ, ಅದರಲ್ಲಿ ಮದುವೆ ಆಗಬೇಕು, ಹುಡುಗ ಹುಡುಗಿ ನುಡ್ಕೋದು ಅಥವಾ ಹುಡುಗಿ ಹುಡುಗನ್ ನುಡ್ಕೋದು ಈ ಥರದ್ದೆಲ್ಲ ಕಾಮನ್. ಬಟ್ ಅದರಲ್ಲಿರುವಂಥ ಪ್ರೊಫೈಲ್ಗಳು, ಅದರಲ್ಲಿ ಅವ್ರು ಹಾಕಿರುವಂತಹ ಮಾಹಿತಿಗಳು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಬ್ಲೈಂಡ್ ಆಗಿ ಅವ್ರು ಹೇಳಿದ್ದೆಲ್ಲ ನಂಬಿ ಏನಾದರೂ ಕನ್ಯಾದಾನ ಮಾಡಿಬಿಟ್ರೆ ಅಲ್ಲಿಗೆ ನಿಮ್ಮ ಕತೆ ಗೋವಿಂದ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಈ ಈ ಘಟನೆ. ಮದುವೆ ಹೆಸರಲ್ಲಿ ಆತ ಮಾಡಿರುವಂಥ ವಂಚನೆ ಇದೆಯಲ್ಲ, ಅದು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಯಾಕಂತಂದರೆ ಆತ ನಾನು ಪರೀಕ್ಷೆ ಬರೆದಿದ್ದೀನಿ, ಜಡ್ಜ್ ಆಗ್ತೀನಿ ಈ ಥರದ್ದೆಲ್ಲ ಹೇಳಿ ನಂಬಿಸಿದ್ದ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, shaadi.com, ಮ್ಯಾಟ್ರಿಮೋನಿ ಈ ತರದ್ರಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಬಹಳಷ್ಟು ಫೇಕ್ ಪ್ರೊಫೈಲ್ಗಳೇ ಇರ್ತವೆ. ಅದರಲ್ಲಿ ಪ್ರದೀಪ್ ಕತೆ ಏನು, ಯಾವ ರೀತಿಯಾಗಿ ಈತ ವಂಚನೆ ಮಾಡಿದ, ಏನಿದೆ ಡೀಟೇಲ್ಸ್? ಪ್ರಭು, shaadi.com ಮೂಲಕ ಏನೊಬ್ಬ ಯುವತಿಯನ್ನ ಪರಿಚಯ ಮಾಡಿಕೊಂಡು ಅವರ ಕುಟುಂಬಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಂತ ಆರೋಪ ಈ ಪ್ರದೀಪ್ ಸೋಲೋಮನ್ ಮೇಲೆ ಇರ್ತಕ್ಕಂಥದ್ದು. ಕಳೆದ 2.5 ತಿಂಗಳ ಹಿಂದೆ ಆಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಭಾಗದಲ್ಲಿರ್ತಕ್ಕಂಥ ಖ್ಯಾತ ಉದ್ಯಮಿಯೊಬ್ಬರ ಮಗಳಿಗೆ ಈ ಪ್ರದೀಪ್ ಸೋಲೋಮನ್ ವಂಚನೆ ಮಾಡಿರ್ತಾನೆ. ಅದು ನಾನು ವಕೀಲರಾಗಿದ್ದೇನೆ, ಜೊತೆಗೆ ಜಡ್ಜ್ ಎಕ್ಸಾಮ್ ಬರ್ದಿದ್ದೇನೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಜಡ್ಜ್ ಆಗ್ತೀನಿ ಅಂತಕ್ಕಂತ ಒಂದು ಪ್ರೊಫೈಲ್ ಅನ್ನ ಆ ಯುವತಿಗೆ ಕಳಿಸಿರ್ತಾನೆ. ಅದನ್ನ ನೋಡಿದಂತ ಯುವತಿ ಆತನನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಮದುವೆಗೆ ಎರಡೂ ಕುಟುಂಬಗಳು ಸಹ ಒಪ್ಕೊಂಡಿರ್ತವೆ. ಇಲ್ಲಿ ಇದೊಂದು ವಂಚನೆ ಆದ್ರೆ, ಮತ್ತೊಂದು ಕಡೆ ಮೈಸೂರಿನಲ್ಲಿ ಒಂದು ಬಂಗಲೆಯನ್ನ ಬಾಡಿಗೆಗೆ ತೆಗೆದುಕೊಂಡಿರ್ತಾರೆ. ಆ ಒಂದು ಬಾಡಿಗೆಗೆ ತೆಗೆದುಕೊಂಡಿರ್ತಕ್ಕಂತ ಬಂಗಲೆಯನ್ನೇ ನನ್ನದೇ ಸ್ವಂತ ಮನೆ ಅಂತ ನಂಬಿಸಿ ಈತ ಈ ಒಂದು ಏನು ಬೆಂಗಳೂರು ಮೂಲದ ಯುವತಿ ಮತ್ತೆ ಅವರ ಪೋಷಕರಿಗೆ ವಂಚನೆ ಮಾಡ್ತಕ್ಕಂಥದ್ದು. ಇಲ್ಲಿ ಎರಡೂ ಕಡೆ ಕುಟುಂಬಸ್ಥರು ಅಂದ್ರೆ ಈ ಪ್ರದೀಪ್ ಸೋಲಮನ್ ಅವರ ಒಂದು ಈ ವಂಚನೆ ಕೃತ್ಯಕ್ಕೆ ಅವರ ತಾಯಿ ಕಲಾವತಿಯು ಸಹ ಸಾಥ್ ಕೊಟ್ಟಿರ್ತಾರೆ. ನನ್ನ ಮಗ ವಕೀಲನಾಗಿದ್ದಾನೆ, ಇನ್ನೇನು ಜಡ್ಜ್ ಆಗ್ತಾನೆ, ನೀವು ಯಾವುದೇ ಒಂದು ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ನಮ್ಮ ಮನೆ ಮಗಳಾಗಿ ನಾವು ನೋಡ್ಕೊಳ್ತೀವಿ ಅಂತಕ್ಕಂತ ಒಂದು ಆಸೆಯನ್ನ ಇಲ್ಲಿ ಯುವತಿಯ ಪೋಷಕರಿಗೆ ಸಹ ಹೇಳಿರ್ತಾರೆ. ಇಲ್ಲಿ ತನ್ನ ಮಗಳು ಇಷ್ಟಪಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಈ ಪ್ರದೀಪ್ ಸೋಲಮನ್ ಹೇಳದಂತೆ ಎಲ್ಲಿ ಮದುವೆ ಮಾಡ್ಕೊಡ್ಬೇಕು, ಜೊತೆಗೆ ಆತನಿಗೆ ಏನೇನು ಕೊಡ್ಬೇಕು, ಕಾರ್ ಇರ್ಬೋದು, ಒಡವೆ ಇರ್ಬೋದು, ಜೊತೆಗೆ ಮಗಳು ಮತ್ತೆ ಅಳಿಯ ಇಬ್ಬರು ಚೆನ್ನಾಗಿರ್ತಾರೆ ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಸಹ ಕೊಡೋದಕ್ಕೆ ರೆಡಿ ಆಗಿರ್ತಾರೆ. ಜೊತೆಗೆ ಒಂದು ಮದುವೆಯನ್ನ ಪ್ಯಾಲೇಸ್ ಗ್ರೌಂಡ್ ನ ಒಂದು ಪಾರ್ಟಿ ಹಾಲ್ನಲ್ಲಿ ಮದುವೆ ಮಾಡ್ಕೊಡೋದಕ್ಕೆ, ಮೈಸೂರಿನಲ್ಲಿ ರಿಸೆಪ್ಷನ್ ಮಾಡೋದಕ್ಕೆ ಎಲ್ಲವೂ ಸಿದ್ಧತೆಯನ್ನು ನಡೆಸಿರ್ತಾರೆ. ಇಲ್ಲಿ ಮತ್ತೊಂದು ದುರಂತ ಅಂದ್ರೆ ಇವೆರಡೂ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಸಹ ಪ್ರಿಂಟ್ ಮಾಡಿ ಹಂಚಿಕೆಯನ್ನ ಮಾಡಲಾಗಿರುತ್ತೆ. ಆದ್ರೆ ಆ ಮಧ್ಯದಲ್ಲಿ ಇಮ್ರಾನ್ ಅಂತಕ್ಕಂತ ಒಬ್ಬ ವ್ಯಕ್ತಿ, ಮೈಸೂರು ಮೂಲದ ವ್ಯಕ್ತಿ, ಈ ಉದ್ಯಮಿಯನ್ನ ಮೀಟ್ ಮಾಡಿದಾಗ ಈತನ ಅಸಲಿ ಮುಖವಾಡ ಬೆಳಕಿಗೆ ಬರುತ್ತೆ. ಈತ ಇದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ವಕೀಲ, ಜಡ್ಜ್ ಆಗ್ತಾ ಇದ್ದೀನಿ ಅನ್ನೋ ಒಂದು ರೀತಿಯಾಗಿ ಪ್ರೊಫೈಲ್ ಅನ್ನ ಪೋಸ್ಟ್ ಮಾಡಿ ಬೇರೆ ಬೇರೆ ಯುವತಿಯರು ಇದೇ ರೀತಿಯಾಗಿ ವಂಚನೆ ಮಾಡಿರೋದು ಬೆಳಕಿಗೆ ಬರುತ್ತೆ. ಮತ್ತೆ ಏನು ಇಲ್ಲಿನ ಒಂದು ಮದುವೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಂತ ಒಬ್ಬ ಉದ್ಯಮಿ ಏನಿದ್ರು, ಅವರು ಮೈಸೂರಿಗೆ ಹೋಗಿ ಆತನ ಕೆದಕಿ ನೋಡಿದಾಗ ಆತ ವಕೀಲನೂ ಆಗಿರೋದಿಲ್ಲ, ಜೊತೆಗೆ ಜಡ್ಜ್ ಎಕ್ಸಾಮೂ ಸಹ ಬರ್ದಿರೋದಿಲ್ಲ, ಆ ಮನೆಯೂ ಸಹ ಆತನ ಹೆಸರಿನಲ್ಲಿ ಇರೋದಿಲ್ಲ. ಕೊನೆಗೆ ಆತನನ್ನ ಪ್ರಶ್ನೆ ಮಾಡಿದಾಗ ನಿಮ್ಮ ಮಗಳ ಒಂದು ನೀವು ಮಾಡಿದ್ದೀವಿ ಅಂತಕ್ಕಂಥದ್ದು. ಇನ್ನೊಂದು, ಮೈಸೂರಿನಲ್ಲಿ ರಿಸೆಪ್ಷನ್ ಮಾಡೋದಕ್ಕೆ ಒಂದು ಐಷಾರಾಮಿ ಹೋಟೆಲ್ ಬುಕ್ ಮಾಡಿರ್ತಾರೆ. ಅದು ತನ್ನ ಬಾವಿ ಮಾವನ ಬಳಿ ಪಡೆದಿದಂತ 25 ಲಕ್ಷ ಹಣದಿಂದ ಅದನ್ನ ಬುಕ್ ಮಾಡಿರ್ತಾರೆ. ಈಗ ಇಲ್ಲಿ ವಂಚನೆ ಆಗ್ತಿದ್ದಂತೆ ಇನ್ನು ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ. ಆದ್ರೆ ಆತ ಪರಾರಿಯಾಗಿ ಅಜ್ಞಾತ ಸ್ಥಳದಲ್ಲಿ ತಾನು ಏನು ಮಾಡಿಲ್ಲ ಅನ್ನೋ ರೀತಿಯಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇರ್ತಾನೆ. ಆದ್ರೆ ಪೊಲೀಸ್ ಸಿಕ್ಕಿರೋದಿಲ್ಲ. ಕಾರ್ಯಾಚರಣೆ ನಡೆಸಿದಂತ ಆಡುಗೋಡಿ ಪೊಲೀಸರು ನಿನ್ನೆ ಇಬ್ಬರು ಅಂದ್ರೆ ಪ್ರದೀಪ್ ಸೋಲಮನ್ ಮತ್ತೆ ಅವರ ತಾಯಿ ಇಬ್ಬರನ್ನು ಬಂಧಿಸಿ ಈಗ ನ್ಯಾಯಾಧೀಶರ ಮುಂದೆ ಇಬ್ಬರನ್ನು ಹಾಜರುಪಡಿಸಿ ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ಮಂಜುನಾಥ್.